ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಈ ಹಿಂದೆ ಯಾರೆಲ್ಲ ಒಂದು ಬಸ್ ಪಾಸ್ಗೆ ಅರ್ಜಿಯನ್ನು ಸಲ್ಲಿಸಿದ್ದೀರಾ, ಅಮೌಂಟ್ ಕೂಡ ಪೇ ಮಾಡಿದ್ದೀರಾ ಮತ್ತು ಅರ್ಜಿ ಸಲ್ಲಿಸಿ ಇನ್ನೂ ಪೇಮೆಂಟ್ ಮಾಡದೆ ಹಾಗೆ ಬಿಟ್ಟಿದ್ದೀರಾ ಅಂಥವರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಸರ್ಕಾರದ ವತಿಯಿಂದ ಇಂಥ ವಿದ್ಯಾರ್ಥಿಗಳಿಗೆ ಒಂದು ಅಪ್ಡೇಟನ್ನು ಕೊಟ್ಟಿದೆ. ನಿನ್ನೆಯಿಂದ ಈ ಒಂದು ಉಚಿತ ಬಸ್ ಪಾಸ್ಗೆ ಆನ್ಲೈನ್ ಮುಖಾಂತರ ಅರ್ಜಿಗಳು ಪ್ರಾರಂಭ ಆಗಿದೆ. ಸೇವಾ ಸಿಂಧುನಲ್ಲಿ ಯಾವ ರೀತಿ ಒಂದು ಅರ್ಜಿಯನ್ನು ಸಲ್ಲಿಸೋದಂತ ಹಿಂದೆ ವಿಡಿಯೋ ಕೂಡ ಮಾಡಿದ್ದೇನೆ ನಿನ್ನೆ ನಾನು. ಆ ಒಂದು ವಿಡಿಯೋ ನೋಡಿಕೊಂಡು ಉಚಿತವಾಗಿ ಬಸ್ ಪಾಸಿಗೆ ಅರ್ಜಿಯನ್ನು ನೀವು ಸಲ್ಲಿಸ್ಕೊಳ್ಳಿ. ಮತ್ತು ಹಿಂದೆ ಹಣ ಕೊಟ್ಟು ಯಾರು ಬಸ್ ಪಾಸ್ ಪಡೆದಿದ್ದೀರಾ ಮತ್ತು ಹಣ ಪೇಮೆಂಟ್ ಮಾಡಿಲ್ಲ, ಜಸ್ಟ್ ಕೌಂಟ್ರಲ್ಲಿ ನೀವು ಅರ್ಜಿ ಕೊಟ್ಟು ಬಂದಿರ್ತೀರ, ಪಾಸ್ ಇಸುವಾಗ ನಿಮಗೆ ಅಮೌಂಟ್ ಕೇಳ್ತಾರೆ, ಅಂಥ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಪೇಪರ್ ಪ್ರಕಟಣೆಯಲ್ಲಿ ಕೊಟ್ಟಿದ್ದಾರೆ. ಇವಾಗ ನೋಡ್ತಾ ಇದ್ದೀರಾ, ಸಾರಿಗೆ ಸಚಿವರು ಪೇಪರ್ ಪ್ರಕಟಣೆ ಕೊಟ್ಟಿದ್ದಾರೆ. ಈಗಾಗಲೇ ಹಣ ಪಾವತಿಸಿದ ವಿದ್ಯಾರ್ಥಿಗಳಿಗೆ ಕೇವಲ 15 ದಿನಗಳ ಒಳಗಾಗಿ ನಿಮ್ಮ ಒಂದು ಹಣ ಸಂಪೂರ್ಣ ಮರುಪಾವತಿ ಮಾಡುವಂತೆ ಎಲ್ಲ ನಿಗಮಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತೆ. KSRTC ಆಗಿರ್ಬೋದು, NWKSRTC ಆಗಿರ್ಬೋದು, KKRTC ಆಗಿರ್ಬೋದು ಮತ್ತು BMTC ಆಗಿರ್ಬೋದು, ಎಲ್ಲ ಒಂದು 4 ನಿಗಮಗಳಿಗೆ ಈ ಒಂದು ವಿದ್ಯಾರ್ಥಿಗಳು ಹಣ ಪಾವತಿ ಮಾಡಿದರೆ ಅಂಥ ವಿದ್ಯಾರ್ಥಿಗಳ ಅಕೌಂಟಿಗೆ ಮರಳಿ ಒಂದು ವಾಪಸ್ ಹಣವನ್ನು ಹಾಕಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಮ ಒಂದು ಖಾತೆಗೆ ಹಣ ಬರಬೇಕಂದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ, ನಿಮ್ಮ ಒಂದು ಆಧಾರ್ ಕಾರ್ಡು ಬ್ಯಾಂಕಿಗೆ ಲಿಂಕ್ ಆಗಿದೆಯಾ ಇಲ್ಲ ಅಂತ ಒಂದು ಸಲ ಚೆಕ್ ಮಾಡಬೇಕಾಗುತ್ತೆ. NPCI ಲಿಂಕ್ ಆಗಿದೆಯಾ ಇಲ್ಲ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. NPCI ಲಿಂಕ್ ಯಾವ ರೀತಿ ಚೆಕ್ ಮಾಡೋದು ಅಂತ ಹಿಂದೆ ವಿಡಿಯೋ ಕೂಡ ಮಾಡಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಕೂಡ ಅದರ ಲಿಂಕನ್ನು ಕೊಟ್ಟಿರ್ತೀನಿ. ಅದನ್ನು ನೋಡಿಕೊಂಡು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಆಗಿದೆಯಾ ಇಲ್ಲ ಅಂತ ಚೆಕ್ ಮಾಡಿಸಿ. ಆಟೋಮೆಟಿಕ್ಕಾಗಿ ನಿಮಗೆ 15 ದಿನ ಒಳಗಾಗಿ ನಿಮ್ಮ ಆಧಾರ್ ಕಾರ್ಡ್ ಏನು ಕೊಟ್ಟಿರ್ತಾರಲ್ಲ ಬಸ್ ಪಾಸ್ ಹಾಕುವಾಗ, ಆ ಒಂದು ಆಧಾರ್ ಕಾರ್ಡಿಗೆ ನಿಮ್ಮ ಒಂದು ಖಾತೆಗೆ ಅಮೌಂಟು ನೇರವಾಗಿ ಜಮಾವಣೆ ಆಗುತ್ತೆ. ಯಾವುದೇ ರೀತಿ ಆತಂಕ ಅವಸರ ಪಡುವ ಅವಶ್ಯಕತೆ ಇಲ್ಲ. ಭಾಳಷ್ಟು ವಿದ್ಯಾರ್ಥಿಗಳು ನನಗೆ ಕಮೆಂಟ್ ಮಾಡ್ತಾಯಿದ್ರು, ಹಿಂದೆ ನಾವು ಆಲ್ರೆಡಿ ಅರ್ಜಿಯನ್ನು ಸಲ್ಲಿಸಿದ್ದೇವೆ, ಹಣ ಪೇಮೆಂಟ್ ಕೂಡ ಮಾಡಿದ್ದೇವೆ, ನಾವು ಹೇಗೆ ಮಾಡೋದು, ನಮ್ಮ ಒಂದು ಉಚಿತ ಬಸ್ ಪಾಸ್ ಮಿಸ್ ಆಯಿತು ನಮಗೆ ಅಂತ ಚಿಂತೆ ಮಾಡ್ತಾಯಿದ್ರು. ಸೊ ಅಂಥ ವಿದ್ಯಾರ್ಥಿಗಳಿಗೆ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ದುಡ್ಡು ಮರಳಿ ನಿಮ್ಮ ಒಂದು ಖಾತೆಗೆ ಅಮೌಂಟ್ ಜಮಾ ಆಗುತ್ತೆ. ನಿಮಗೂ ಕೂಡ ಈ ಒಂದು ಉಚಿತ ಬಸ್ ಪಾಸ್ ಸಿಕ್ಕಾಗೆ ಆಗುತ್ತೆ. ಸ್ನೇಹಿತರೆ, ತುಂಬ ಈಜಿ ಇದೆ ಬಸ್ ಪಾಸ್ ಅರ್ಜಿಯನ್ನು ಸಲ್ಲಿಸ್ಕೊಳ್ಳೋದು. ನಿನ್ನೆ ವಿಡಿಯೋ ಕೂಡ ಮಾಡಿ ಹಾಕಿದ್ದೆ ನಾನು, ಅದನ್ನು ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ. ಹಾಗೂ ಇತರರಿಗೆ ವಿಡಿಯೋನ ಶೇರ್ ಮಾಡಿ. ಪಾಪ ಎಲ್ಲರೂ ಕೂಡ ಈ ಒಂದು ಉಚಿತ ಬಸ್ ಪಾಸ್ ಸೇವೆಯನ್ನು ಪಡೀಲಿ, ಸರ್ಕಾರದಿಂದ ನೀಡಲಾಗ್ತಾ ಇದೆ. ಹಾಗೂ ಉಚಿತ ಬಸ್ ಪಾಸ್ ಅರ್ಜಿ ಸಲ್ಲಿಸುವಾಗ ಏನಾದರೂ ನಿಮಗೆ ಸಮಸ್ಯೆ ಎದುರಾಗಿದ್ದಲ್ಲಿ, ಅರ್ಜಿ ತೊಗೊತಾ ಇದ್ದಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ. ಏನು ಎರರ್ ಬರ್ತಾ ಇದೆ ಅನ್ನೋದು ನನಗೆ ಸ್ಪಷ್ಟವಾಗಿ ನೀವು ಕಮೆಂಟಲ್ಲಿ ಹೇಳಿದರೆ ನಾನು ಅದಕ್ಕೆ ಸೊಲ್ಯೂಷನನ್ನು ಹುಡುಕಿ ಕೊಡ್ತೀನಿ. ಏನು ಮಾಡಬೇಕಂತ ನಿಮಗೆ ಸೊಲ್ಯೂಷನ್ ಹೇಳಿಕೊಡ್ತೀನಿ. ತದನಂತರ ಅರ್ಜಿಯನ್ನು ನೀವು ಸಲ್ಲಿಸ್ಕೋಬೋದು. ಇದಿಷ್ಟು ಈ ಒಂದು ಉಚಿತ ಬಸ್ ಪಾಸಿಗೆ ಅರ್ಜಿಯನ್ನು ಸಲ್ಲಿಸೋದು ಯಾವ ರೀತಿ, ಮತ್ತು ಈಗಾಗಲೇ ಹಣ ಕೊಟ್ಟು ಅರ್ಜಿಯನ್ನು ಸಲ್ಲಿಸಿದವರು ಮತ್ತು ಕೌಂಟ್ರಲ್ಲೇ ಅರ್ಜಿ ಕೊಟ್ಟು ಬಂದು ಇನ್ನು ಹಣ ಪಾವತಿ ಮಾಡಬೇಕಂತ ವೇಟ್ ಮಾಡ್ತಾ ಇದ್ದವರಿಗೆ ಸರ್ಕಾರ ನೀಡಿರುವಂಥ ಹೊಸ ಅಪ್ಡೇಟನ್ನು ತಿಳಿಸಿಕೊಟ್ಟಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅನ್ಕೊತೀನಿ. ಮತ್ತು ಇದೇ ಥರ ಇನ್ನೊಂದು ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.